ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗುಗೆ ಹಾಗಾಗಿದ್ದಕ್ಕೆ ಮನೆಯವರೆಲ್ಲ ಎಷ್ಟು ಅಪ್ಸೆಟ್ ಆಗಿದ್ರು ಅಂತ. ಅದರಲ್ಲೂ ಗೌತಮಣ್ಣ ತುಂಬಾನೇ ಅಪ್ಸೆಟ್ ಆಗಿದ್ದ. ಈಗ ನಿನ್ಗೋ ಮಲ್ಲಿಗೋ ಮಗುಗೋ ಏನಾದರೂ ಆದರೆ ಇನ್ನೂ ಅಪ್ಸೆಟ್ ಆಗಿಬಿಡ್ತಾನೆ. ಇದು ಬರೀ ನಿನ್ನ ಮಗು ಅಲ್ಲ ಅಣ್ಣ, ಇದು ಇಡೀ ಮನೆಗೆ ಸೇರಿದ್ದು. ಇದರಲ್ಲಿ ಮನೆಯವ್ರೆಲ್ಲರೂ ಖುಷಿನೂ ಇದೆ. ಆ ಮಗುಗೋಸ್ಕರ ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ. ಮಗುಗೇನಾದರೂ ಆಗಿದ್ರೆ ಆ ನೋವು ಏನು ಅಂತ ನನಗೆ ಗೊತ್ತು ಅಣ್ಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದು ಮತ್ತೆ ರಿಪೀಟ್ ಆಗದಿರೋ ಥರ ನೋಡ್ಕೊ. ನಿನ್ನ ಎಚ್ಚರಿಕೆನಲ್ಲಿ ನೀನಿರು. ತಂಗಿಯಾಗಿ ಇದು ನನ್ನ ರಿಕ್ವೆಸ್ಟು. ನನಗೆ ಬುದ್ಧಿ ಹೇಳೋದಕ್ಕೆ ಇವಳೊಬ್ಳು ಕಮ್ಮಿ ಇದ್ಲು. ನನ್ನ ಕರ್ಮಕ್ಕೆ ಇವಳಿಂದ ಬುದ್ಧಿ ಹೇಳಿಸ್ಕೊಳಗಾಯ್ತು. ಬ್ಯಾಡ್ ಟೈಮ್ ಅಂದರೆ ಇದೆ ಅನಿಸುತ್ತೆ. ಸಿಕ್ದವರೆಲ್ಲ ಉಪದೇಶ ಮಾಡ್ತಾರೆ. ಇದೇ ನಮ್ಮ ಎಸ್ಟೇಟ್ ಭೂಮಿಕಾ. ಹೇಗಿದೆ, ಏನನ್ನಿಸ್ತು? ಸ್ವರ್ಗಕ್ಕೆ ಕರ್ಕೊಂಡು ಬಂದು ಹೇಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಜಾಗ, ಈ ಹವಾಮಾನ ಎಲ್ಲ ನೋಡ್ತಿದ್ರೆ ಜೀವಮಾನ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದು ಮಳೆಗಾಲ ಶುರು ಆಗೋವರೆಗೂ ಮಾತ್ರ. ಮಳೆಗಾಲ ಶುರು ಆದ್ರೆ ಇಡೀ ಊರ್ಗೂರೇ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿರುತ್ತೆ. ಜೀವಮಾನ ಹಾಗಿರ್ಲಿ, ಆಕಾಶನೇ ತೂತ್ ಬಿದ್ದಿದೆ ಅನ್ನೋ ತರ ನಾನ್ ಸ್ಟಾಪ್ ಸುರಿತಿರುತ್ತೆ. ಮಳೆ ನಿಂತ್ರೆ ಸಾಕು ಅನ್ಸ್ಬಿಡುತ್ತೆ. ಅದು ಬೇರೆ ಅವ್ರಿಗೆ, ಇವ್ರಿಗೆ ಹಾಗಲ್ಲ. ಇವ್ರಿಗೆ ಮಳೆ ಅಂದ್ರೆ ಪಂಚ ಪ್ರಾಣ. ಬೇಕಾದ್ರೆ ಇನ್ನು ಜಾಸ್ತಿ ಮಳೆ ಬರ್ಲಿ ಅಂತ ದೇವ್ರಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತಾರೆ. ಮಳೆಯವ್ರಿಗೆ ಹತ್ತಿರದ ರಿಲೇಷನ್ ಗೊತ್ತಿಲ್ವಾ? ಅಷ್ಟಿಷ್ಟ ಅವ್ರಿಗೆ. ಎಷ್ಟು ಫಾಸ್ಟ್ ಆಗಿ ಒಂದು ತೇರ್ಪಿಸ್ಬಿಟ್ಟೆ ನೋಡ್ದ. ಲೇ ಪಕ್ಕ ಗಂಡ ಕಡಲಿದು. ಸಂಸಾರನೇ ಹಾಗಲ್ವಾ, ತೇಪೆ ಹಾಕ್ತಾ ಇರ್ಬೇಕು. ಈ ವಿಷಯದಲ್ಲಿ ಡುಮ್ಮನ್ ನೋಡ್ ಕಲ್ತ್ಕೋ. ಹೆಂಡ್ತಿನ್ ಬಿಟ್ಕೊಡೋದೇ ಇಲ್ಲ. ನೀನು ಇದೆಯಾ, ಯಾವಾಗ್ಲೂ ನನ್ ಹಿಂದೆನೆ ಇರ್ತೀಯ. ಈ ಜಾತೋ ನನ್ ಬುಡಕ್ಕೆ ಬಂತಲ್ಲ ಇದು. ಅದಕ್ಕೆ ಹೇಳೋದು, ಅತಿಯಾಗಿ ಡೈಲಾಗ್ ಹೊಡಿಬಾರ್ದು. ಯಾವ ಡೈಲಾಗು ಯಾವಾಗ ಉಲ್ಟಾ ಹೊಡಿಯುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲದಕ್ಕೂ ಒಂದು ಕೌಂಟರ್ ಅಂತ ಇರುತ್ತಾ? ಅಲ್ಲ ಗೌತಮ್ ಅವರೇ, ಆಗ್ಲೇ ಬರ್ಬೇಕಾದ್ರೆ ಅದು ನಿಮ್ಮ ಎಸ್ಟೇಟ್ ಅಂತ ಹೇಳಿದ್ರಿ, ಈಗ ಇದು ನಿಮ್ಮ ಎಸ್ಟೇಟ್ ಅಂತ ಹೇಳ್ತಿದ್ರಾ? ಒಟ್ಟಲ್ಲಿ ಎಷ್ಟು ಎಸ್ಟೇಟ್ ಇದೆ? ಎಕ್ಸ್ಕ್ಯೂಸ್ ಮೀ. ಹಲೋ, ಅದಕ್ಕೆ ಒಟ್ಟು ಎಷ್ಟಿದೆ ಅಂತ ಕೇಳಿದ್ರಲ್ವಾ? ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಕಾಣಿಸ್ತಾ? ಅಲ್ಲಿವರೆಗೂ ಇದೊಂದೇನೆ 1500 ಎಕರೆ ಇದೆ. ಹತ್ತತ್ರ 2 ಹಳ್ಳಿ. 1,500 ಎಕರೆನಾ? ನಮ್ಮ ಮನೇಲಿ ಅರ್ಧ ಕೆಜಿ 1 ಕೆಜಿ ಕಾಫಿ ಪುಡಿ ತಂದು ಕಾಫಿ ಮಾಡ್ತಿದ್ವಿ. ಇದು ಕಾಫಿ ಗಣಿನೇ ಇದೆ. ಹೀಗೆ ಈ ಎಸ್ಟೇಟ್ನವನು ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಇರೋದು. ನನ್ನ ಹೆಸರಲ್ಲ. ಅದಕ್ಕೆ ಈ ವಿಷಯ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿದ್ದ. ನಾನು ಬಾಯ್ ತಪ್ಪು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಹೇಳಿದೆ ಅಂತ ಅವ್ನು ಹೇಳ್ಬೇಡಿ ಪ್ಲೀಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಭಗವಂತ. ಉಸಿರಿನ ಬೆಲೆ ಈಗ ಗೊತ್ತಾಯ್ತಾ ಶಿವಪ್ರಸಾದ್? ಉಸಿರಿನ ಬೆಲೆ ಗೊತ್ತಾಗ್ಲಿ ಅಂತ ಉಸಿರೇ ಕಟ್ಟಿಸ್ಬಿಡ್ತೀಯ ಭಗವಂತ. ಇದನ್ನ ಬಳಸು ಅಂತ ನಾನು ಹೇಳಿದ್ನ ನಿನ್ಗೆ? ಬಳಸು ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಗೋರ್ಕೆ ಕೊಟ್ಟಿದ್ಯಲ್ವಾ? ಶಿವಪ್ರಸಾದ್, ಜೀವರಾಶಿಗಳನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆ ಜೀವರಾಶಿಗಳ ದೇಹದಲ್ಲಾಗುವ ಬದಲಾವಣೆಗೆ ಆ ಜೀವರಾಶಿಗಳೇ ಕಾರಣ ಹೊರತು ನಾನಲ್ಲ. ಗೊರಕೆ ಎನ್ನುವುದು ಉಸಿರಾಟದ ವ್ಯವಸ್ಥೆಯಲ್ಲಿ ಉಂಟಾಗುವ ಕಂಪನ ಹಾಗೂ ಅದರಿಂದ ಆಗುವ ಶಬ್ದ. ಇದಕ್ಕೆ ನಿದ್ರೆಯಲ್ಲಿ ಉಸಿರಾಡುವಾಗ ಗಾಳಿಯ ಚಲನೆಯಲ್ಲಿ ಉಂಟಾಗುವ ಅಡಚಣೆಯೇ ಕಾರಣ. ಕೆಲವು ಪರಿಸ್ಥಿತಿಯಲ್ಲಿ ಗೊರಕೆ ಶಬ್ದವು ಬಹಳ ಮೆತ್ತಗಿರಬಹುದು, ಆದರೆ ಇದು ಇತರ ಪರಿಸ್ಥಿತಿಯಲ್ಲಿ
ಜೋರಾಗಿರುವುದರ ಜೊತೆಗೆ ಅಹಿತಕರವೂ ಆಗಿರಬಹುದು. ಸರಳವಾಗಿ ಹೇಳಬೇಕಾದರೆ ಕಿರುನಾಲಿಗೆ ಹಾಗೂ ಅಂಗುಳಿನ ಹಿಂಭಾಗದಲ್ಲಿ ಗಾಳಿಯ ನಾಳದಲ್ಲಿ ಅನಿಯಮಿತವಾದ ವಾಯುವಿನ ಚಲನೆಯ ಅಡಚಣೆಯಿಂದ ಉಂಟಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ದವಡೆಯ ಅಪಸ್ಥಾನ, ಸ್ನಾಯುಗಳ ಸೆಳೆತ, ಗಂಟಲಿನ ಸುತ್ತಮುತ್ತ ಮತ್ತು ಒಳಭಾಗದಲ್ಲಿ ಕೊಬ್ಬಿನ ಶೇಖರಣೆ, ಮೂಗಿನ ಹೊಳ್ಳೆಯಲ್ಲಿ ಆಗುವ ಅಡಚಣೆ ಹಾಗೂ ಗಾಳಿಯ ದಾರಿಯ ಮೇಲ್ಭಾಗದಲ್ಲಿ ಜೀವಕೋಶಗಳು ಒಂದಕ್ಕೊಂದು ಸ್ಪರ್ಶಿಸುವಾಗ ಉಂಟಾಗುವ ಕಂಪನ, ಹಾಗೂ ಮಾದಕ ದ್ರವ್ಯಗಳು ಗಂಟಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದರಿಂದ ಈ ರೀತಿ ತೊಂದರೆಗಳು ಉಂಟಾಗುತ್ತದೆ. ಈಗ ಹೇಳು ಶಿವಪ್ರಸಾದ್, ಇದೆಲ್ಲವೂ ನನ್ನ ಸೃಷ್ಟಿಯ? ಸಾರಿ ಭಗವಂತ, ನಾವು ಮನುಷ್ಯರು, ನಾವು ಮಾಡ್ಕೊಳ್ಳೋಂಥ ತಪ್ಪಿಗೆ ನೀನೇ ಕಾರಣ ಅಂತ ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಅದಕ್ಕೆ ಫ್ಲೋನಲ್ಲಿ ಬಂದ್ಬಿಡ್ತು, ಸಾರಿ. ಆದರೆ ಗೊರಕೆ ಹಾಗೆ ಬರೋದಿಲ್ವಲ್ಲ ಶಿವಪ್ರಸಾದ್. ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಉತ್ತಮ ಆಹಾರದ ಅಭ್ಯಾಸ ಮಾಡಬೇಕು, ಒತ್ತಡವನ್ನು ನಿಯಂತ್ರಣ ಮಾಡಬೇಕು, ಯಾವಾಗಲೂ ತಾಳ್ಮೆಯಿಂದ ಇರಬೇಕು, ಮಾನಸಿಕ ಸೀಮಿತವನ್ನು ಹತೋಟಿಯಲ್ಲಿಟ್ಕೋಬೇಕು. ಇದೆಲ್ಲವನ್ನು ಮಾಡೋದ್ರಿಂದ ಗೊರಕೆಯನ್ನು ತಡಿಬಹುದು. ಅದನ್ನೆಲ್ಲ ಮಾಡ್ತೀನಿ ಭಗವಂತ. ಭಗವಂತ, ನಿನ್ನ ಹತ್ರ ಒಂದು ಪರ್ಸನಲ್ ಕ್ವಶನ್ ಕೇಳಲಾ? ಕೇಳು. ನೀನು ಗೊರಕೆ ಹೊಡೆದಿಲ್ವಾ? ಅದರಿಂದ ಪಾರ್ವತಿ ಅಮ್ಮನವ್ರಿಗೆ ಬೇಸರ ಆಗಿಲ್ವಾ? ಹೇಳು ಭಗವಂತ. ಭಗವಂತ, ಹಾ ಕೇಳಲ್ಲ ಅಂತ ಪರ್ಮಿಷನ್ ಕೇಳಿದೆ, ನೀನು ಪರ್ಮಿಷನ್ ಕೊಟ್ಟೆ. ಹೇಳಕ್ ಮುಂಚೆನೆ ಹೊರಟೋಗಿದ್ಯಾ. ಮೋಸ್ಟ್ಲಿ ಕೇಳ್ಕೊಂಬರಕ್ಕೆ ಹೋಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ. ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡೋದ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ನೋಡ, ಎಲ್ಲದನ್ನೇನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರಾ, ಹೀಗೆ ಹೇಳಿ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ, ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ನಾನು ಬರಲ್ಲಪ್ಪ, ನನಗೂ 2 ಮಂಡೇನು ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಬನ್ನಿ. ಆಗ್ಲಮ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕೆಲಸ ಮಾಡ್ತಾ ಇದ್ದೀನಿ. ನಾನು ಕುಂಟೆ ಬೆಲ್ಲ ಆಡ್ತಾ ಇದ್ದೀನಿ. ತುಂಬಾ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಸಿಗ್ಬೋದಾ? ಮಹಾರಾಜನ್ ಮೊಮ್ಮಗಳು ಇವು, ಕೂತಲ್ಲೇ ಕಾಫಿ, ಟೀ, ಜ್ಯೂಸು ಎಲ್ಲ ತಂದ್ಕೊಡ್ಬೇಕು. ಏನೋ ಅರ್ಥ ಇಲ್ಲ ಅಂತ ಮಾಡ್ಕೊಡ್ತಿದ್ದೀನಿ ಅಷ್ಟೆ. ಹಾ, ಸ್ವಲ್ಪ ಸ್ಟ್ರಾಂಗ್ ಇರ್ಲಿ. ಆಯ್ತು. ನಾನು ಇಷ್ಟೊಂದು ಶುಗರ್ ಇರೋ ಕಾಫಿ ಕುಡಿಯಲ್ಲ ಅಂತ ಗೊತ್ತಿರ್ಬೇಕಲ್ವಾ? ಅದೆಲ್ಲ ನೀನ್ ಬೇಬಿ ಹತ್ರ ಹೇಳ್ಕೊ, ನಾನ್ ಮಾಡೋದು ಹಿಂಗೆ. ಹೋ ಗಾಡ್, ನಾನು ಇಷ್ಟೊಂದು ಶುಗರ್ ತಿಂದ್ರೆ ನನ್ನ ಹೆಲ್ತ್ ಗತಿ ಏನಾಗ್ಬೇಕು? ಮನೆ ಕೆಲಸನೂ ಒಂಚೂರು ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನು? ಏನಿಲ್ಲ. ಅಡ್ಗೆಗೆ ಏನ್ ಮಾಡಿದೀರಾ? ಅವರೆಕಾಳು ಗೊಜ್ಜು, ಬೂದುಗುಂಬಳಕಾಯಿ ಸಾಂಬಾರು. ನನ್ಗದೆಲ್ಲ ಇಷ್ಟ ಆಗಲ್ಲ. ಈ ವೆದರ್ಗೆ ಏನಾದ್ರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ಬೇಕು ಅನ್ನಿಸ್ತದೆ. ಸ್ವಲ್ಪ ಖಾರವಾಗಿರೋ ಅಡ್ಗೆ ಮಾಡಿ. ಅದ್ ಬೇಕು ಇದ್ ಬೇಕು ಅಂತ ಕೇಳೋದಿಕ್ಕೆ ಇದೇನ್ ಹೋಟೆಲ್ ಅಲ್ಲ, ಮನೆ. ಅಷ್ಟೊಂದು ಖಾರವಾಗಿರೋದೇನಾದ್ರು ತಿನ್ಬೇಕು ಅಂತಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಕೊ. ನಾನು ಕೇಳಬಾರ್ದು ಏನ್ ಕೇಳ್ದೆ?
ಸ್ವಲ್ಪ ಅಡ್ಗೆಲಿ ಖಾರ ಮುಂದೆ ಮಾಡಿ ಅಂದೆ ಅದ್ ತಪ್ಪಾ? ಅದೆಲ್ಲ ಆಗಲ್ಲಮ್ಮ. ಮಧ್ಯಾಹ್ನ ಏನ್ ಅಡ್ಗೆ ಮಾಡ್ಬೇಕು ಅಂತ ನಾನು ಆಗ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ. ಏನ್ ಮಾಡ್ತೀವಿ ಅದನ್ನ ತಿನ್ಬೇಕು ಅಷ್ಟೇ. ಅಲ್ಲ, ನೀನ್ ನನ್ ಜೊತೆ ಎಲ್ಲಾ ವಿಚಾರಕ್ಕೂ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಅಲ್ವಾ? ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡೋ ಗೊತ್ತಾಗಲ್ವಾ? ಹೂನಮ್ಮ, ನೀನ್ ಮಾತ್ರ ನಾರ್ಮಲ್ ಆಗಿರೋದಿಲ್ಲಿ. ನಾವೆಲ್ಲ ತಲ್ಕೆಟ್ಟೋರು ನೋಡು. ಏನ್ ಗಲಾಟೆ ಅತ್ತಿಗೆ? ಏನಾಯ್ತು? ನನಗೇನು ಆಗಿಲ್ಲಪ್ಪ. ನಿನ್ ಹೆಂಡ್ತಿನ ಕೇಳ್ಕೊ. ಅವಳಿಗೆ ಖಾರವಾಗಿ ಅಡ್ಗೆ ಮಾಡ್ಬೇಕಂತೆ. ನಾವ್ ಮಾಡೋ ಅಡ್ಗೆ ರುಚಿಸಲ್ವಂತೆ. ಅಲ್ಲ ಬೇಬ್, ನಾನ್ ಕೇಳ್ಬಾರ್ದೇನ್ ಕೇಳ್ದೆ? ಅಡ್ಗೆಲ್ ಸ್ವಲ್ಪ ಖಾರ ಹಾಕಿ ಅಂದೆ ಅದ್ ತಪ್ಪಾ? ಬೇಬಿ ನಿನ್ಗೆ ಏನೇ ಬೇಕಾದ್ರೂ ನನ್ನನ್ನು ಕೇಳುತ್ತಾನೆ. ನಾನು ಆರ್ಡರ್ ಮಾಡಿಸ್ತಿದ್ದೆ ಅಲ್ವಾ? ಏನ್ ಬೇಕು ಹೇಳಿ ನಿಂಗೆ? ನನಗೆ ಆರ್ಡರ್ ಮಾಡೋದೆಲ್ಲ ಏನು ಬೇಡ. ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನ? ದಾರಿಲ್ ಬರ್ತಾ ಖಾರವಾಗಿ ರುಚಿಯಾಗಿ ತಿನ್ಕೊಂಡ್ ಬರ್ತೀನಿ. ಅಲ್ಲ ಬೇಬಿ, ಇಲ್ಲಿ ಮಾಡಿರೋ ಅಡಿಗೆ ನೀನೇ ತಿನ್ಕೋ. ಅಲ್ಲ ಅದ್ಕೆ ಏನ್ ಅದ್ಕೆ ಈ ಊಟದ ವಿಚಾರಕ್ಕೆಲ್ಲ ಈ ತರ ಮಾತಾಡ್ತಿರಲ್ಲ? ಹೂನಪ್ಪ, ನಾನೇ ಎಲ್ಲ ಮಾತುಗಳನ್ನೂ ಆಡೋದು. ನಿನ್ ಹೆಂಡ್ತಿ ಪಾಪ ಬಾಯೇ ಇಲ್ಲ ನೋಡು. ಓ ಅದ್ಕೆ ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಬೇಬಿ ಬಂದೆ. ಒಂದು ನಿಮಿಷ. ಏನೊಬ್ಬ ಓತಿ ಕಾಟಕ್ ಬಾಲ ತರ ಅಡ್ಜಸ್ಟ್ ಮಾಡ್ಕೋಬೇಕ. ಅತ್ತೆ ಇದ್ದಾಗ ಏನ್ ಅಡ್ಗೆ ಮಾಡಿದ್ರು ಬಾಯ್ ಮುಚ್ಕೊಂಡು ತಿಂತಾರೆ. ನಾನು ಒಬ್ಳೆ ಇದೀನಿ ಅಂತ ಎಲ್ರು ಜೋರ್ ಮಾಡೋರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ. ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳಿದ್ರು ನಿಮ್ ಅಳಿಯನ್ನೇ ಹೊಗಳ್ಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡಕ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ನೋಡ, ಎಲ್ಲದೂ ನೀನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರ, ಹೀಗೆ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ. ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ನಾನು ಬರಲ್ಲಪ್ಪ, ನನಗೂ 2 ಮಂಡೇನೋ ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಆಗ್ಲಮ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕೆಲಸ ಮಾಡ್ತಾ ಇದ್ದೀನಿ. ನಾನು ಕುಂಟೆ ಬೆಲ್ಲ ಆಡ್ತಾ ಇದ್ದೀನಿ. ತುಂಬಾ ತಲೆನೋವ್ತಾ ಇದೆ. ಸ್ವಲ್ಪ ಕಾಫಿ ಸಿಗ್ಬೋದಾ? ಮಹಾರಾಜನ್ ಮೊಮ್ಮಗಳು ಇವು. ಕೂತಲ್ಲೇ ಕಾಫಿ, ಟೀ, ಜ್ಯೂಸು ಎಲ್ಲ ತಂದ್ಕೊಡ್ಬೇಕು. ಏನೋ ಅತ್ತೆ ಇಲ್ಲ ಅಂತ ಮಾಡ್ಕೊಡ್ತಿದ್ದೀನಿ ಅಷ್ಟೆ. ಹಾ, ಸ್ವಲ್ಪ ಸ್ಟ್ರಾಂಗ್ ಇರ್ಲಿ. ಆಯ್ತು. ನಾನು ಇಷ್ಟೊಂದು ಶುಗರ್ ಇರೋ ಕಾಫಿ ಕುಡಿಯಲ್ಲ ಅಂತ ಗೊತ್ತಿರ್ಬೇಕಲ್ವಾ? ಅದೆಲ್ಲ ನೀನ್ ಬೇಬಿ ಹತ್ರ ಹೇಳ್ಕೊ. ನಾನ್ ಮಾಡೋದು ಹಿಂಗೆ. ಹೋ ಗಾಡ್, ನಾನು ಇಷ್ಟೊಂದು ಶುಗರ್ ತಿಂದ್ರೆ ನನ್ನ ಹೆಲ್ತ್ ಗತಿ ಏನಾಗ್ಬೇಕು? ಮನೆ ಕೆಲಸನೂ ಒಂಚೂರು ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನೋ? ಏನಿಲ್ಲ. ಅಡ್ಗೆಗೆ ಏನ್ ಮಾಡಿದೀರಾ? ಅವರೆಕಾಳು ಗೊಜ್ಜು, ಬೂದುಗುಂಬಳಕಾಯಿ ಸಾಂಬಾರು. ನನ್ಗದೆಲ್ಲ ಇಷ್ಟ ಆಗಲ್ಲ. ಈ ವೆದರ್ಗೆ ಏನಾದ್ರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ಬೇಕು ಅನ್ನಿಸ್ತದೆ. ಸ್ವಲ್ಪ ಖಾರವಾಗಿರೋ ಅಡ್ಗೆ ಮಾಡಿ. ಅದ್ ಬೇಕು ಇದ್ ಬೇಕು ಅಂತ ಕೇಳೋದಿಕ್ಕೆ ಇದೇನ್ ಹೋಟೆಲ್ ಅಲ್ಲ, ಮನೆ. ಅಷ್ಟೊಂದು ಖಾರವಾಗಿರೋದು ಏನಾದ್ರು ತಿನ್ಬೇಕು ಅಂತಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಕೊ. ನಾನ್ ಕೇಳ್ಬಾರ್ದೇನ್ ಕೇಳ್ದೆ? ಸ್ವಲ್ಪ ಅಡ್ಗೆಲಿ ಖಾರ ಮುಂದೆ ಮಾಡಿ ಅಂದೆ ಅದ್ ತಪ್ಪಾ? ಅದೆಲ್ಲ ಆಗಲ್ಲಮ್ಮ. ಮಧ್ಯಾಹ್ನ ಏನ್ ಅಡ್ಗೆ ಮಾಡ್ಬೇಕು ಅಂತ ನಾನು ಆಗ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ. ಏನ್ ಮಾಡ್ತೀವಿ ಅದನ್ನ ತಿನ್ಬೇಕು ಅಷ್ಟೇ. ಅಲ್ಲ, ನೀನ್ ನನ್ ಜೊತೆ ಎಲ್ಲಾ ವಿಚಾರಕ್ಕೂ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಅಲ್ವಾ? ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡೋ ಗೊತ್ತಾಗಲ್ವಾ? ಹೂನಮ್ಮ, ನೀನ್ ಮಾತ್ರ ನಾರ್ಮಲ್ ಆಗಿರೋದಿಲ್ಲಿ. ನಾವೆಲ್ಲ ತಲ್ಕೆಟ್ಟೋರು ನೋಡು. ಏನ್ ಗಲಾಟೆ ಅತ್ತಿಗೆ? ಏನಾಯ್ತು? ನನಗೇನು ಆಗಿಲ್ಲಪ್ಪ. ನಿನ್ ಹೆಂಡ್ತಿನ ಕೇಳ್ಕೊ. ಅವಳಿಗೆ ಖಾರವಾಗಿ ಅಡ್ಗೆ ಮಾಡ್ಬೇಕಂತೆ. ನಾವ್ ಮಾಡೋ ಅಡ್ಗೆ ರುಚಿಸಲ್ವಂತೆ. ಅಲ್ಲ ಬೇಬ್, ನಾನ್ ಕೇಳ್ಬಾರ್ದೇನ್ ಕೇಳ್ದೆ? ಅಡ್ಗೆಲ್ ಸ್ವಲ್ಪ ಖಾರ ಹಾಕಿ ಅಂದೆ ಅದ್ ತಪ್ಪಾ? ಬೇಬಿ ನಿನ್ಗೆ ಏನೇ ಬೇಕಾದ್ರೂ ನನ್ನನ್ನು ಕೇಳುತ್ತಾನೆ. ನಾನು ಆರ್ಡರ್ ಮಾಡಿಸ್ತಿದ್ದೆ ಅಲ್ವಾ?
ಏನ್ ಬೇಕು ಹೇಳಿ ನಿಂಗೆ? ನನಗೆ ಆರ್ಡರ್ ಮಾಡೋದಲ್ಲ ಏನು ಬೇಡ. ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ದಾರಿಲಿ ಬರ್ತಾ ಖಾರವಾಗಿ ರುಚಿಯಾಗಿ ತಿನ್ಕೊಂಡ್ ಬರ್ತೀನಿ. ಅಲ್ಲ ಬೇಬಿ, ಇಲ್ಲಿ ಮಾಡಿರೋ ಅಡಿಗೆ ನೀನೇ ತಿನ್ಕೋ. ಅಲ್ಲ ಅದ್ಕೆ ಏನ್ ಅದ್ಕೆ ಈ ಊಟದ ವಿಚಾರಕ್ಕೆಲ್ಲ ಈ ತರ ಮಾತಾಡ್ತಿರಲ್ಲ? ಹೂನಪ್ಪ, ನಾನೇ ಎಲ್ಲ ಮಾತುಗಳನ್ನೂ ಆಡೋದು. ನಿನ್ನ ಹೆಂಡತಿ ಪಾಪ ಬಾಯೇ ಇಲ್ಲ ನೋಡು. ಓ ಅದ್ಕೆ ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಬಾ ಬೇಬಿ ಬಂದೆ. ಒಂದು ನಿಮಿಷ. ಇವನೊಬ್ಬ ಓತಿ ಕಾಟಕ್ ಬಾಲ ತರ ಅಡ್ಜಸ್ಟ್ ಮಾಡ್ಕೋಬೇಕ. ಅತ್ತೆ ಇದ್ದಾಗ ಏನ್ ಅಡ್ಗೆ ಮಾಡಿದ್ರು ಬಾಯ್ ಮುಚ್ಕೊಂಡು ತಿಂತಾರೆ. ನಾನು ಒಬ್ಳೆ ಇದೀನಿ ಅಂತ ಎಲ್ರು ಜೋರ್ ಮಾಡೋರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಣ ಏನಾಯ್ತು? ಸ್ಟಾರ್ಟ್ ಆಗ್ತಾರ ಸ್ವಲ್ಪ ತಳ್ಳೋಣ. ಓ ಏನ್ ಗುರು, ಅಯ್ಯೋ ಬರಪ್ಪ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಬನ್ನಿ. ಅಣ್ಣ ಬಾಣ. ಗಾಡಿ ಕೆಟ್ಟೋಗಿದೆ, ಕಣ್ಕಾಣಲ್ಲ ನಿನ್ಗೆ. ಎಷ್ಟರಿ ಹೇಳೋದು? ಯಾವನೇ ಅವನು ಆರು ನೋಡಿತಾ ಇರ್ತಾನೆ. ಬಾಬು ಇಟ್ಸ್ ಓಕೆ. ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನ, ನಿಮ್ಗೊಬ್ಬ ಅಣ್ಣ ಇದ್ದಾನೆ. ಇದನ್ನ ಯಾವತ್ತೂ ಮರಿಬೇಡಿ. ಬಾಬು ಹೊರಡಿ. ಅಣ್ಣ 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 ಯಾಕಮ್ಮ, ಯಾಕೆ ಹಿಂಗ್ ಓಡ್ ಬಂದೆ? ಆ ಬಣ್ಣ ಹುಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಯಾಕ ಫೋನ್ ನಂಬರ್ ಇಲ್ವಾ? ಇಲ್ಲ ಅಕ್ಕ, ಅವ್ರು ಕೊಟ್ಟ ಕಾರ್ಡ್ನಾಗೆ ಅವ್ರ ಮನೆ ವಿಳಾಸ ನಂಬರು ಎಲ್ಲ ಇತ್ತು. ಆದ್ರೆ ನಮ್ಮೂರಿನ ಬೆಂಗಳೂರಿಗೆ ಬತ್ತ ನಾನು ಯಾಕೆ ಕಳ್ಕೊಂಡ್ಬಿಟ್ಟೆ. ಓ, ಏನ್ ಮಾಡೋದೀಗ? ಅವ್ರ ಕಾರಲ್ಲಿ ಹೋದ್ರಲ್ಲ, ಅವ್ರ ಕಾರ್ ನಂಬರ್ ಏನಾದ್ರು ನೋಡ್ಕೊಂಡ್ಯಾ? ನೋಡ್ದೆ. ಹಾಗಾದ್ರೆ ಯೋಚನೆ ಮಾಡ್ಬೇಡ ಬಿಡಮ್ಮ. ನಮಗ್ ಗೊತ್ತಿರೋರು ಒಬ್ರು RTO ಆಫೀಸಲ್ಲಿ ಇದ್ದಾರೆ. ಅವ್ರ ಕಾರ್ ನಂಬರ್ ಕೊಟ್ರೆ ಅಡ್ರೆಸ್ ಹೇಳ್ತಾರೆ. ಹೌದಾ? ಬಾ ಹೋಗೋಣ, ಬಾ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್ ಅವರನ್ನು ಕರ್ಕೊಂಡು ಬನ್ನಿ. ಸೀತಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡು, ಇದು ಕಾನೂನು ಹೋರಾಟ ಕಣೆ. ಹಾಗೆಲ್ಲ ಸುಮ್ಮನೆ ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಕರ್ಕೊಂಬರೋ ಹಾಗಿದ್ರೆ ನಾನು ಸುಮ್ಮನೆ ಬಿಡ್ತಿದ್ನ? ಕರ್ಕೊಂಬರ್ತಿದ್ದೆ. ಇಲ್ಲ ರೀ, ನನಗಿನ್ನ ಕಾಯಕ್ಕಾಗಲ್ಲ.
ನನಗೂ ಕಾದು ಕಾದು ಸಾಕಾಗೋಯ್ತು. ನಿಮಗೆ ಇಷ್ಟೆಲ್ಲ ಹಣಬಲ, ಜನಬಲ, ಅಂತಸ್ತು, ಹಣ, ದೊಡ್ಡ ದೊಡ್ಡ ಜನರು ಸಹವಾಸ ಎಲ್ಲ ಇದೆ. ಆದ್ರೂ ನನ್ನ ಮಗನ ಕರ್ಕೊಂಡು ಬರಕ್ ಆಗ್ತಿಲ್ವಲ್ಲ ನಿಮ್ಗೆ? ಸೀತಾ, ನಾನು ಸುಮ್ಮನೆ ಮನೇಲಿ ಕೂತಿದ್ದೀನಿ ಅಂದ್ಕೊಂಡಿದೀಯಾ? ನಾನು ಪ್ರಯತ್ನ ಪಡ್ತಿದ್ದೀನಿ ಕಣೆ. ಆದ್ರೆ ಏನ್ ಮಾಡೋದು, ನಮ್ಮ ಯಾವ ಪ್ರಯತ್ನಗಳು ಫಲ ಕೊಡ್ತಾ ಇಲ್ಲ. ಇದು ಮಾಮೂಲಿ ಕೇಸ್ ಆಗಿದ್ರೆ ಬೇರೆನೇ ಕತೆ, ಆದ್ರೆ ಇದು ಅದಲ್ಲ. ಪಾಪ ರೀ ನನ್ನ ಮಗ, ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋನು. ಅಂಥದ್ರಲ್ಲಿ ಇವತ್ತು ಜೈಲಲ್ಲಿ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾನೋ ಏನು. ಹೇಳ್ಕೊಡೋದಕ್ಕೆ ಕೋಟೆ ಮನೆ, ದೊಡ್ಡ ಜನ, ದೊಡ್ಡ ಕಂಪನಿ, ಆದ್ರೆ ಇದ್ಯಾವುದೋ ನನ್ನ ಮಗನ ಆಚೆ ತರೋದಕ್ಕೆ ಸಹಾಯ ಆಗ್ತಿಲ್ವಲ್ರಿ. ನೋಡು ಸೀತಾ, ಕೆಲವೊಂದ್ಸಲ ಆ ದೇವರು ಮಾಡೋ ಪರೀಕ್ಷೆಗಳು ಇವೆಲ್ಲ. ಎಲ್ಲ ಇದ್ದು ಏನೂ ಇರೋದಿಲ್ಲ, ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ನಮ್ಮ ಸ್ಥಿತಿನೂ ಅದೇನೆ. ಶ್ರೀರಾಮನ ಹತ್ರ ಎಲ್ಲವೂ ಇತ್ತು, ಆದರೆ ಅವನು ಕಾಡಿಗೆ ಹೋಗಲಿಲ್ವ, ವನವಾಸ ಅನುಭವಿಸ್ಲಿಲ್ವ? ಹಾಗೇನೆ ಇದು ಕೂಡ ನಮಗೆ, ನಮ್ಮ ಮಗನಿಗೆ ಪರೀಕ್ಷೆ ಕಾಲ. ಈಗ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು, ಕುಗ್ಗಬಾರದು. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಲ್ವಾ ಸೀತಾ? ಕಾಯಬೇಕು, ವಿಧಿ ಇಲ್ಲ. ಆಯ್ತು, ಕಾಯ್ತೀನಿ, ತಾಳ್ಮೆಯಿಂದನೂ ಇರ್ತೀನಿ. ನಮ್ಮ ಮಗ ಯಾವಾಗ ವಾಪಸ್ ಬರ್ತಾನೆ? ಆದಷ್ಟು ಬೇಗ ನಾನು ಕರ್ಕೊಂಬರ್ತೀನಿ. ನಿನ್ನ ಮಗನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀನು ಸಮಾಧಾನವಾಗಿರು, ಕೂತ್ಕೊನ್ನಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಮ, ಚಿಕ್ಕಪ್ಪ, ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್, ಕಂಗ್ರ್ಯಾಚುಲೇಷನ್ಸ್. ಈ ಮನೆಗೆ ಸೀತಾ ಬರಬೇಕು ರಾಮ. ಅವಳೇ ಈ ಮನೆಗೆ ತಕ್ಕ ಸೊಸೆ. ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ವಾಣಿ ಅತ್ತಿಗೆಗೂ ತುಂಬಾ ಖುಷಿಯಾಗುತ್ತೆ ರಮ್ಮ. ನೋಡು ರಾಮ, ನಿನಗೆ ಹೆಣ್ಣೋಳು ಶಾಸ್ತ್ರಕ್ಕೆ ನಾನು ಬರಬೇಕು ಅಂತ ಆಸೆ ಇತ್ತು. ಆದರೆ ನಾನಲ್ಲಿ ಬಂದು ಏನೇನೋ ಮಾತಾಡ್ಬಿಡ್ತೀನಿ ಅಂತ ಇವ್ರು ಅನ್ಕೊಂಡು ನನ್ನ ಯಾರೋ ಕರ್ಕೊಂಡು ಹೋಗಿಲ್ಲ ನೋಡು. ಎಲ್ಲ ಬಿಡು, ಪರವಾಗಿಲ್ಲ. ಆಶೀರ್ವಾದ ಮಾಡಷ್ಟೆಲ್ಲ ಯೋಗ್ಯತೆ ಉಳಿಸ್ಕೊಂಡಿಲ್ಲ ನಾನು. ಇಲ್ಲಿಂದ ಬಯಸ್ತೀನಿ, ನೀವು ಯಾವಾಗಲೂ ಒಳ್ಳೇದೇ ಆಗಬೇಕು, ಒಳ್ಳೇದೇ ಆಗುತ್ತೆ. ಆಮೇಲೆ ಸಿಟ್ಟಿರ್ತಾಳಲ್ವಾ ಅವಳು, ವಾಣಿ ಅತ್ತಿಗೆ ಪ್ರತಿರೂಪಗಳ ಅದೇ ವಿನಯತೆ, ಅದೇ ಸಜ್ಜನಿಕೆ. ಅವಳ ಮನೆಯ ಬೇಯಿಸೋ ರೀತಿಯಲ್ಲಿ ಗೊತ್ತಾಗುತ್ತಿದೆಲ್ಲ. ನೋಡು, ದೇವರು ಅನ್ನೋನಿದ್ದಾನೆ ಅಂತ ನನಗೆ ನಂಬಿಕೆ ಬರೋಕ್ಕೋಸ್ಕರನೇ ನನ್ನ ಸೀತಾನ್ ಭೇಟಿ ಮಾಡಬೇಕಾಯ್ತು ನೋಡು. ಸೂಪರಪ್ಪ, ಹ್ಯಾಪಿ. ಏನು ಚಿಕ್ಕಪ್ಪ ಇದು, ಬೆಳಿಗ್ಗೆನೇ ಇಷ್ಟೊಂದು ಕುಡಿದಿದ್ದೀರ? ನೋಡಪ್ಪ,
ನಿನ್ನ ಮದುವೆ ಪಕ್ಕ ಆಯಿತು, ಗಟ್ಟಿ ಆಯಿತು ಅನ್ನೋ ಖುಷಿಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಏನ್ ಚಿಕ್ಕಪ್ಪ ನೀವು ಈ ಥರ ಕುಡಿದ್ರೆ ಆರೋಗ್ಯ ಹಾಳಾಗಲ್ವಾ ಹೇಳಿ? ಸೀತಾಯಿ ಮನೆ ಬರೋದು ಇಷ್ಟ ಇದೆಯಾ ಇಲ್ವೋ? ಹಾಂ, ಮತ್ತೆ ನೀವು ಈ ಥರ ಡೈಲಿ ಕುಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳಿ? ದಯವಿಟ್ಟು ಚಿಕ್ಕಪ್ಪ ಈ ಥರ ಕುಡಿಬೇಡಿ ಚಿಕ್ಕಪ್ಪ, ಪ್ಲೀಸ್ ಕುಡಿಯೋದನ್ನು ಕಮ್ಮಿ ಮಾಡಿ. ಬಾಯ್ ಬಾಯ್. ಹೌದಲ್ವಾ? ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಇವನ್ ನಂಬರ್ ಯಾಕೆ ನಾಟ್ ರೀಚಬಲ್ ಇದೆ? ಮಲೇಷ್ಯಾಗ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಫ್ಲೈಟ್ ಏನಾದರೂ ಬೋರ್ಡ್ ಮಾಡ್ಬಿಟ್ನಾ ಹೇಗೆ? ಇರ್ಬೋದೇನಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇರು, ಗಾಯ ಹೇಗಿದೆ? ಪರವಾಗಿಲ್ಲ ಅಕ್ಕ, ಈಗ ಮಾಯ್ತಾ ಇದೆ. ಸರಿ ಇರು, ಆಯಿಂಟ್ಮೆಂಟ್ ಹಚ್ತೀನಿ. ವಿರು, ಕೆಲಸ ಎಲ್ಲ ಹೇಗೆ ನಡೀತಿದೆ? ನಿನಗೆ ಪಾಲಿಟಿಕ್ಸಲ್ಲಿ ಶತ್ರುಗಳು ಜಾಸ್ತಿ ಆಗ್ತಿರ್ಬೇಕಲ್ವಾ? ಯಾಕಕ್ಕ ಹೀಗೆ ಕೇಳ್ತಾ ಇದೆಯಾ? ಏನಿಲ್ಲ, ಮೊನ್ನೆ ನಿನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆದ್ದರಿಂದ ಮನಸ್ಸಿಗೆ ಒಂಥರ ಹೆದರಿಕೆ, ಆತಂಕ. ಹಾಗಾದ್ರೆ ನೀನು ಎನ್ಕ್ವೈರಿ ಮಾಡಿಸೋದಿಲ್ವಾ? ನೋಡೋಣ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಹಾಗಂತ ಅಟ್ಯಾಕ್ ಮಾಡಿದವ್ರನ್ನ ಸುಮ್ಮನೆ ಬಿಡೋದು ಇಲ್ಲ. ಅದೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನಾಯ್ತು ವಿರು? ಏನಿದು? ಯಾಕೆ ಹೀಗೆ ಮಾಡ್ತಾ ಇದೀಯ? ಯಾಕೆ ದಿನೇ ದಿನೇ ನನಗೆ ಹಿಂಸೆ ಕೊಡ್ತಾ ಇದೀಯ? ಸತ್ತು ಸಮಾಧಿಯಾಗಿದ್ದ ವಿಷಯನೆಲ್ಲ ಹೆಕ್ಕಿ ಹೆಕ್ಕಿ ಹೊರಗೆ ತೆಗಿತಾ ಇದೀಯ. ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ನಿನಗೆ? ಅಥವಾ ನಾನು ಇರೋದೇ ಇಷ್ಟ ಇಲ್ವಾ ನಿನಗೆ? ನಿನ್ ಮುಖ ನೋಡಿದ್ರೆ ನನಗೆ ಹಳೆದೆಲ್ಲ ನೆನಪಾಗುತ್ತೆ ಅಂತ ನಿನ್ ಮುಖ ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನೋಡು, ಒಂದು ಕೆಲಸ ಮಾಡು, ನೀನ್ ನನ್ನ ಕೊಲ್ಲೇಬೇಕು ಅಂತಿದ್ರೆ ಒಂದೇ ಸಲ ಕೊಂದಾಡ್ಬಿಡು. ಆದ್ರೆ ಈ ನೆನಪು ಅನ್ನೋ ವಿಷ ಬೆರೆಸಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಕೊಲ್ಬೇಡ. ಹಾಗೆಲ್ಲ ಮಾತಾಡ್ಬೇಡಿಯಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಚೆನ್ನಾಗಿದೆಯಮ್ಮ? ನನ್ನ ಮಗಳು ತನ್ನ ಕೈಯಾರೆ ಏನೇ ತಿನ್ಸಿದ್ರು ಅದು ಅಮೃತದಷ್ಟು ರುಚಿಯಾಗಿರುತ್ತೆ. ನನ್ನ ಮಗಳಿಂದ ನಾನು ತುತ್ತು ತಿಂತಿದ್ದೀನಲ್ಲ, ಅಷ್ಟು ಸಾಕು ಈ ಜನ್ಮಕ್ಕೆ. ಅಮ್ಮ, ಆಗ ತಿನ್ಸಿಲ್ಲ ಅಂದ್ರೇನು? ನಾನು ದೊಡ್ಡೋಳಾಗಿದ್ರು ಚಿಕ್ಕ ಮಗು ಆಗಿದ್ರು ನಿಮ್ಮ ಮಗಳೇ ತಾನೆ. ಆಹಾ, ಸರಿಯಾದ ಟೈಮಿಗೆ ಬಂದಿದ್ಯಾ. ಹೋಳಿಗೆ ತಿಂತೀಯ? ಹೋಳಿಗೆನಾ? ಯೋ, ನನ್ನ ಮಗಳು ಮಾಡಿದ್ದು ಅಲ್ವಾ ಪೂರ್ಣಿ? ಇರಲಿ ಇರಲಿ, ಹೋಳಿಗೆ ಆಮೇಲೆ ತಿಂತೀನಿ. ಈಗ ಪೂರ್ಣಿ ಜೊತೆ ಒಂದೆರಡು ಮಾತಾಡ್ತೀನಿ. ಪೂರ್ಣಿ, ಚೆನ್ನಾಗಿದೆ. ಈಗ ಏನು ಕೇಳಬೇಕೋ ಕೇಳಪ್ಪ. ನೀನು ಇಷ್ಟು ವರ್ಷ ಎಲ್ಲಿದ್ದೀಯಮ್ಮ? ಅನಾಥಾಶ್ರಮದಲ್ಲಿದ್ದೆ. ಆಮೇಲೆ ಅವಿ ಅವ್ರನ್ನ ಮದುವೆ ಆಗಿ ಮಾಧವ್ ಅವ್ರ ಮನೆ ಸೊಸೆ ಆಗಿದ್ದೀನಿ. ಏನು, ಮಾಧವ್ ಅವ್ರ ಮನೆನಾ? ಅಂದರೆ ಇವಳು ನಿಮ್ಮ ಬೀಗರ ಮನೆ ಇರೋದಾ? ಹೌದು, ಅದೇ ನೋಡು ವಿಧಿ ಆಟ ಅಂದರೆ. ಆದರೂ ಇವಳೇ ನಿಮ್ಮ ಮಗಳು ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವಳು ಚಿಕ್ಕ ಮಗು ಆಗಿದ್ದಾಗ ನಾನೇ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಅದೇ ಆಶ್ರಮಕ್ಕೆ ಹೋಗಿ ಕೇಳಿದಾಗ ಪೂರ್ಣಿನೇ ನನ್ನ ಮಗಳು ಅಂತ ಹೇಳಿದ್ರು. ಆಮೇಲೆ ಎಲ್ಲರ ಹತ್ರ ನಾನು ಮಾತಾಡಿ ಕನ್ಫರ್ಮ್ ಆದಮೇಲೆ ಈಗ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಮಗಳು. ನಮ್ಮಿಬ್ಬರಿಗೂ ಇವಳೇ ಮೊದಲನೇ ಮಗಳು. ನಾವು ಹೆತ್ತ ಮಗಳು ನಮಗೆ ಸಿಕ್ಕಿದ್ದು ಆಯಿತು, ಅವಳು ನಮ್ಮನ್ನು ಒಪ್ಕೊಂಡಿದ್ದು ಆಯಿತು. ಇದ್ರ ಮೇಲಿನ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಹರ್. ಓಕೆ, ಈ ಕ್ಷಣಕ್ಕೆ ನನಗೆ ಇದನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ನಾನು ಒಪ್ಕೊಳ್ಳೋದು ಮುಖ್ಯನೂ ಅಲ್ಲ. ಈ ವಿಷಯನ ಸಾಹೇಬ್ರು ಸ್ನೇಹಿತರು ತಿಳಿಸ್ತೀನಿ. ವನಜಾ ಅವ್ರ ತಂದೆ ತೀರ್ಕೊಳ್ಳೋದಕ್ಕೂ ಮೊದಲು ಅವ್ರ ಜೀವದ ಗೆಳೆಯನಿಗೆ ಈ ಜವಾಬ್ದಾರಿ ವಹಿಸಿದ್ರು. ಅವರೇ ಖುದ್ದಾಗಿ ಬಂದು ಈ ಹುಡುಗಿ ಹತ್ರ ಮಾತಾಡ್ತಾರೆ. ಅದಾದಮೇಲೆ ಅವರು ಒಪ್ಪಿಗೆ ಕೊಟ್ಟರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಏನು, ಅಪ್ಪನ ಜೀವದ ಗೆಳೆಯನ? ಯಾರವರು? ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ. ಬರಲಿ, ಯಾರು ಬೇಕಾದ್ರೂ ಬರಲಿ, ಅವ್ರು ಎಲ್ರ ಮುಂದೆನೂ ಇವಳೇ ನನ್ನ ಮಗಳು ಅಂತ ಪ್ರೂವ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.